ಮನಸ್ಸನ್ನು ಪ್ರಶಾಂತಗೊಳಿಸುವ ಮೂಲಕ ಭಗವಂತನ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ. ಇವಕ್ಕೆ 3 ಯೋಗ ಅಂತ ಕರೀತಾರೆ. ಬಹಳ ಸುಂದರವಾದ ಯೋಗಗಳಿವೆ. ಕೆಲಸ ಮಾಡ್ಕೋತ ದೇವರನ್ನ ಕಾಣುವುದು, ಹಳ್ಳಿ ಭಾಷೆಯೊಳಗೆ ದುಡಿತಾ ದುಡಿತಾ ಭಗವಂತನ ಕಾಣೋದು, ಅನುಭವಿಸೋದು. ಕಣ್ಣಿನಿಂದಲ್ಲ, ಕಾರ್ಯಗಳಲ್ಲಿಯೇ ಭಗವಂತನನ್ನು ಅನುಭವಿಸೋದು. ಎಲ್ಲೆಲ್ಲಿ ಕಾರ್ಯ ಸಾಗಿದೆ ಅವುಗಳ ಹಿಂದೆ ಆ ದೇವನ ಅಸ್ತಿತ್ವವನ್ನು ಗುರುತಿಸೋದು, ಅದು ಕರ್ಮಯೋಗ. ಕೆಲವರಿಗೆ ಈ ಕರ್ಮಯೋಗ ಬಹಳ ಹಿಡಿಸ್ತದೆ ಮತ್ತು ಉಪಯುಕ್ತ ಕೂಡ ಇದೆ. ಬಹಳ ಉಪಯೋಗ ಇದು ಕರ್ಮಯೋಗ. ಇದರಿಂದ ದೇಶ ಸುಂದರ ಆಗ್ತದೆ, ಜಗತ್ತು ಸುಂದರ ಆಗ್ತದೆ, ಬದುಕು ಸುಂದರ ಆಗ್ತದೆ. ಇದರಾಗ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ. ಕರ್ಮಯೋಗಕ್ಕೆ ಯಾವುದೂ ಇಲ್ಲ. ಧ್ಯಾನ ಯೋಗದಾಗ ಅದಾವ, ಅವ್ರ ಧ್ಯಾನ ಯೋಗ, ಇವ್ರ ಧ್ಯಾನ ಯೋಗ, ಇವ್ರ ಧ್ಯಾನ ಯೋಗ ಅಂತ ಅದಾವ. ಜ್ಞಾನ ಯೋಗದಲ್ಲೂ ಸಹಿತ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶಿವಾದ್ವೈತ, ಕೇವಲಾದ್ವೈತ, ಭೇದಾಭೇದಾದ್ವೈತ ಬೇಕಾದಷ್ಟೇ. ಆದರೆ ಕರ್ಮದಾಗ ಏನದು? ಕರ್ಮಯೋಗದಾಗ ಕೆಲಸ ಮಾಡೋದ್ರಾಗ ದೇವರನ್ನ ಕಾಣುವಲ್ಲಿ ಯಾವ ಭೇದ, ಎಲ್ಲಿ ಜಾತಿ, ಎಲ್ಲಿ ಮತ, ಎಲ್ಲಿ ಪಂಥ ಯಾವುದಿಲ್ಲ. ಯಾಕೆ? ಕರ್ಮವನ್ನು ಬಿಟ್ಟರೆ ಯಾವ ಜಾತಿನೂ ಬದುಕೋದಿಲ್ಲ, ಯಾವ ಧರ್ಮನೂ ಬದುಕೋದಿಲ್ಲ. ಕರ್ಮಯೋಗಿಗೆ ಒಂದು ಯಾವುದೂ ಗುಂಪ ಇರೋದಿಲ್ಲ. ಅವ ಕೆಲಸ ಮಾಡವ ಅಷ್ಟೇ, ಕೆಲಸ ಮಾಡ. ಕೆಲಸದಲ್ಲ ತನ್ಮಯ ಆಗೋ ಮನುಷ್ಯಾಗ ಭೇದ ಬಹಳ ಕಡಿಮೆ ಇರ್ತದೆ. ಅವನಿಗೆ ಕೆಲಸ ಕಾಣ್ತದೆ ವಿನಃ ಭೇದ ಕಾಣಿಸೋದಿಲ್ಲದ. ಈಗೊಂದಿಲ್ಲೊಂದು ಕುಂಡಲ ಇಟ್ಟಿದ್ದಾರೆ, ಹೂವಿನ ಕುಂಡಲ ಇದು, ಅಥವಾ ಒಂದು ಯಾವುದೋ ಸಸ್ಯದ ಕುಂಡಲ. ಎಷ್ಟು ಚೆನ್ನಾಗಿ ಬೆಳೆದದ್ದು, ಏನು ಎಲೆಗಳು, ಎಷ್ಟು ದೊಡ್ಡ ಎಲೆಗಳು, ಎಲೆಗಳ ಮೇಲೆಲ್ಲ ಚುಕ್ಕೆಗಳು, ಬಿಳಿಯ ಚುಕ್ಕೆಗಳು, ಹಸಿರು ಎಲೆ. ನೋಡಬೇಕು ಎಷ್ಟು ಅಂದವಾಗಿ, ಎಷ್ಟು ಪ್ರಫುಲ್ಲಿತವಾಗಿ ಆ ಬಳ್ಳಿ, ಆ ಗಿಡ ನಿಂತದ. ಎದ್ರ ಮೇಲೆ ನಿಂತದ? ತಿಳುವಳಿಕೆ ಮೇಲೆ ನಿಂತಿಲ್ಲ. ಎದ್ರ ಮೇಲೆ ನಿಂತದ? ಕೆಲಸದ ಮೇಲೆ ನಿಂತದ. ಸೂರ್ಯ ಒಂದಿಷ್ಟು ಕಾವು ಕೊಡ್ತಾನೆ, ಮಣ್ಣು ಒಂದಿಷ್ಟು ರಸ ಕೊಡ್ತದೆ, ಅದ್ರ ಕೂಡ ಗಾಳಿ ಒಂದಿಷ್ಟು ಒಳಗ ಹೊರಗ ಆಡ್ತದೆ. ಬೇರೆಗಳ ರಸ ಹೀರ್ತಾವ, ಎಲೆಗಳು ಸೂರ್ಯನ ಉಷ್ಣತೆಯನ್ನ ಹೀರಿಕೊಂಡು ಒಂದಿಷ್ಟು ಸಕ್ರೆ ತಯಾರ ಮಾಡ್ತಾವ, ಎಲ್ಲಾ ಕಡೆ ಹಂಚ್ತಾವ. ಗಿಡಕ್ಕೆ ಗಿಡ ಉಳಿದದ, ಬಡ್ಡು ಉಳಿದದ, ಕೆಳಗ ಬೇರು ಉಳಿದದ, ಮ್ಯಾಲ ಎಲಿ ಉಳಿದಾವ. ಎಲ್ಲ ಸುಂದರಾಗಿ ಯಾಕೆ ಕಾಣಿಸ್ತದಂದ್ರೆ ಅದೇನು ಯೂನಿವರ್ಸಿಟಿಗೆ ಹೋಗಿ ಕಲ್ತಿಲ್ಲ, ಅದು ದೊಡ್ಡ ಶಾಸ್ತ್ರನೂ ಓದಿಲ್ಲ. ಅದು ಏನು ಮಾಡ್ತದಂದ್ರೆ ಎಂದು ನೀವು ಹಚ್ಚಿರೋ ಅಂದ ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ದು, ನೀವು ಕಿತ್ತಿ ಒಗದರೂ ಸಹಿತ ಸುಮ್ಮನೆ ದುಡಿತಾನೆ ಇರ್ತದದ. ಅದಕ್ಕೆ ಅಷ್ಟು ಸುಂದರದ, ಎಷ್ಟು ಸುಂದರದ. ಹೇಗೆ ಈ ಕುಂಡಲದಾಗ ಹಿಂಗೆ ಹಚ್ಚಿಕೊಂಡು ಮನ್ಯಾಗ ಅದೆಲ್ಲ ನಾವು ಸೌಂದರ್ಯಕ್ಕೆ ಇಟ್ಟಿರ್ತೇವೆ, ಹಂಗ ಮನುಷ್ಯನ ಏನ್ರ ಹಿಂಗೆ ಇಡ್ಲಿಕ್ಕೆ ಆಗ್ತದೆ, ಹಾಗಾಗಿ ಇಡ್ಲಿಕ್ಕೆ ಆಗ್ತದೆ. ಬಹಳ ಬುದ್ಧಿವಂತ ಇರಬಹುದು, ತಗೊಂಡು ಏನ್ ಮಾಡೋದು? ಕೆಲಸನೇ ಮಾಡದೆ ಇದ್ರೆ ಅವ್ನು ತಗೊಂಡು ಏನ್ ನಿಲ್ಲಿಸೋದು? ಎಲ್ಲೇ ಎಷ್ಟು ದುಡಿತದ, ಎಷ್ಟು ಸುಂದರವಾಗಿ ದುಡಿತದ. ದುಡಿಮೆಯ ಮೇಲೆ ಈ ವೃಕ್ಷ, ಈ ಸೌಂದರ್ಯ ನಿಂತದ. ಜಗತ್ತಿನಾಗ ಎಲ್ಲಿ ಬೇಕಾದಲ್ಲಿ ನೋಡ್ರಿ ದುಡಿಮೆಯ ಮೇಲೆ ನಿಂತದಿದೆ. ಎಷ್ಟೆಷ್ಟು ದುಡಿತಾವ. ನಿಮ್ಮ ಒಳಗೆ ನೋಡ್ರಿ, ನಿಮ್ಮ ಹೊರಗೆ ನೋಡ್ರಿ, ಎಲ್ಲ ಮಣ್ಣೊಳಗೆ ನೋಡ್ರಿ, ಎಷ್ಟು ದುಡಿಮೆ, ಎಷ್ಟು ದುಡಿಮೆ. ಒಂದು ಕ್ಷಣ ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಹೇಳು ಮನುಷ್ಯನೇ ಹೇಳು, ಒಂದು ಕ್ಷಣ ಆದರೂ ಕೆಲಸ ಇಲ್ಲದೆ ಬದುಕಲಿಕ್ಕಾಗ್ತದೇನಪ್ಪ? ಈಗ ನಿಮ್ಮೊಳಗೆ ಒಂದು ಕ್ಷಣ ಆದರೂ ಬದುಕಲಿಕ್ಕಾಗ್ತದೆ ಕೆಲಸ ಸಾಗದೆ ಇದ್ರೆ? ಮೈಯಾಗ ರಕ್ತದ ಹರಿದಾಟ ಅದ, ಶ್ವಾಸೋಚ್ಛ್ವಾಸದ ಹರಿದಾಟ ಅದ. ಇವೆರಡೂ ನಿಲ್ಲಿಸಿ ಇನ್ನೇನು ಬದುಕಕ್ಕೆ ಸಾಧ್ಯದ? ಅದ ಪಾಪವು ಕಷ್ಟಪಟ್ಟು ದುಡಿತಾವ ಅಂತ ತಿಳ್ಕೊಂಡು ಯಾವಾಗಲೂ ಪ್ರವಾಹ, ರಕ್ತದ ಪ್ರವಾಹ ಹೊಳೆ ಒಳಗೆಲ್ಲ ದೇಹದ ತುಂಬ ಹರಿತಾದ ಅಂತ ತಿಳ್ಕೊಂಡು ದೇಹ ಒಂದೆಷ್ಟು ಚಂದ ಕಾಣ್ತದೆ.
ಪ್ರವಾಹನೇ ಒಂದು ಕ್ಷಣ ನಿಂತು ಹೋದ್ರೆ ಮುಗಿದ ಹೋತು ಜೀವನಲ್ಲಿಗೆ. ದೇಹ ಕರ್ಮದ ಮೇಲೆ ನಿಂತದ, ಜಗತ್ತ ಕರ್ಮದ ಮೇಲೆ ನಿಂತದ. ಇಂಥ ಸುಂದರ ಕರ್ಮದ ಮೇಲೆ ನಿಂತ ಜಗತ್ತನ್ನ ರೂಪಿಸಿದಂಥ ಭಗವಂತ ಕರ್ಮ ರೂಪದಲ್ಲಿ ವ್ಯಕ್ತ ಆಗ್ತಾನಂತ ಭಾವಿಸುವುದನೇ ಕರ್ಮಯೋಗಿಯಾತ. ಇವನಿಂದ ಎಲ್ಲಾ ನಡೆದದು, ಎಲ್ಲ ಸ್ವಲ್ಪ ಕಡಿಮೆ ಆದ್ರೆ ನಡೀತದ. ಕರ್ಮಯೋಗ ಕಡಿಮೆ ಆದ್ರೆ ಹೇಗೆ ನಡೀತದ ಹೇಳಿ? ಮನೆಯೊಳಗ ನೀವೇನು ಭಾರಿ ಭಾರಿ ಪುಸ್ತಕ ಓದಿರ್ಬೋದು, ಎಲ್ಲೆಲ್ಲ ಆಗಬಹುದು. ಮನೆಯೊಳಗೆ ಅಡಿಗೆ ಮನೆಯೊಳಗೆ ಒಂದಿಟ್ಟು ಕೆಲಸ ಇದ್ರೆ ಎಲ್ಲ ನಡೆಯೋದು. ಅಡಿಗೆ ಮನೆನೇ ಮುಚ್ಚಾದ್ರೆ, ಒಲೆಯ ಬೆಂಕಿ ಆರಿ ಹೋದ್ರೆ ಐತಿ. ಸುಮ್ಮನೆ ಯೋಚನೆ ಮಾಡಂಗದ. ಏನು ಕರ್ಮ, ಎಂಥ ಕರ್ಮ! ಇಂಥ ಕರ್ಮ ರೂಪದಲ್ಲಿ ಭಗವಂತನ ಕಾಣುವವನಿಗೆ ಕರ್ಮಯೋಗಿ ಅಂತ ಕರೀತಾರೆ. ಗುರು ಬಹಳ ಕೊಂಡಾಡ್ತಾನೆ ಕರ್ಮಯೋಗವನ್ನು. ಇದು ಕರ್ಮಯೋಗ ಅವಶ್ಯ ಬೇಕು ಮನುಷ್ಯನ. ಆ ಬಳಿಕ ಒಂದಿಷ್ಟು ವಿಚಾರ ಮಾಡಬೇಕು ಮನುಷ್ಯನೇ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಯಂತ್ರ ಕೆಲಸ ಮಾಡ್ದಂಗೆ ಮಾಡಿದ್ರೆ ಹೆಂಗಾಗ್ತದೆ? ವಿಚಾರ ಮಾಡಬೇಕು. ಇದೇನು ಜಗತ್ತಂದ್ರೆ ಏನು? ಇಷ್ಟೆಲ್ಲ ವಿಸ್ತಾರದಲ್ಲ, ಇದು ಏನು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯನೇ. ಇದರ ಹಿಂದಿರುವಂತಹ ಸತ್ಯವನ್ನ ಸ್ಪರ್ಶ ಮಾಡುವ ಪ್ರಯತ್ನ ಮಾಡಬೇಕು ಮನುಷ್ಯನೇ. ಸತ್ಯದ ಸ್ಪರ್ಶ ಆಗಬೇಕು. ವಿ ಹ್ಯಾವ್ ಟು ಹ್ಯಾವ್ ದ ಟಚ್ ಆಫ್ ದ ಟ್ರುತ್ ಸುಪ್ರೀಂ. ಸುಮ್ಮನೆ ಹೀಗೆ ಸ್ಪರ್ಶ ಮಾಡಬೇಕು. ಅದನ್ನದೀಟು ಸ್ಪರ್ಶ ಮಾಡಬೇಕು ಸತ್ಯವನ್ನ. ಬರೇ ಕಣ್ಣಿಗೆ ಸ್ಪರ್ಶ ಆದದ್ದೇ ಸತ್ಯ ಅಲ್ಲ. ಕಣ್ಣಿನ ಹಿಂದೆ ಕಣ್ಣು ಯಾವುದನ್ನ ಮುಟ್ಟುತ್ತದೆ ಅದರ ಹಿಂದೆ ಒಂದಿಷ್ಟು ಪರಮಸತ್ಯ. ಕಣ್ಣ ಎಲ್ಲಿ ಕೆಲಸ ಮಾಡ್ತದೆ ಅದರ ಹಿಂದೆ ಒಂದಿಷ್ಟು ಪರಮಸತ್ಯ. ಕಣ್ಣಿನ ಒಳಗೆ ಪರಮಸತ್ಯ, ಕಣ್ಣಿನ ಹೊರಗೆ ಪರಮಸತ್ಯ. ಆ ಸತ್ಯವನ್ನು ಹೀಗೆ ಗುರುತಿಸೋದಕ್ಕೆ ಜ್ಞಾನಯೋಗ. ಅದು ಜ್ಞಾನ. ಅದು ಹೇಗೆ ಇರಲಿ ಸತ್ಯ, ಅದನ್ನು ಸ್ಪರ್ಶ ಮಾಡೋದು ಒಂದು ಕ್ಷಣ. ಇಂಥವನಿಗೆ ಜ್ಞಾನಯೋಗಿ ಅಂತಾರೆ. ಮೂರನೇದವ ಇದೆಲ್ಲ ಗೊಡವೆಗೆ ಹೋಗಲಾರದೆ ಮನಸ್ಸು ತಣ್ಣಗೆ ಇಟ್ಟುಕೊಂಡ ಅಂದ್ರೆ ಅವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಸಿಗ್ತದೆ. ಆತ್ಮದ ಭಾನವಾಗ್ತದೆ. ಈತನಿಗೆ ಧ್ಯಾನಯೋಗಿ ಅಂತ ಕರೀತಾರೆ. ನೀರ ಹೀಗೆ ಹೊಯ್ದಾಡ್ತಿತ್ತು ಅಂದ್ರೆ ಕೆಳಗಿನ ನೆಲ ಕಾಣಿಸುವುದಿಲ್ಲ. ಇಲ್ಲ, ನೀರ ಈಗ ಒಂದೇನೋ ಸರೋವರ ಅದ, ಅಥವಾ ಒಂದು ಕೆರೆ ಅದ, ಸರೋವರ ಅದ, ಅಥವಾ ಒಂದು ಬಾವಿ ಅದ. ನೀರ ಹೊಲಸಿದ್ರೆ, ನೀರ ಹೊಯ್ದಾಡ್ತಿದ್ರೆ ಕೆಳಗಿಂದು ಕಾಣುವುದಿಲ್ಲ, ನೆಲ ಕಾಣಿಸುವುದಿಲ್ಲ. ಎರಡೂ ಇರಬಾರದು. ನೀರ ಹೊಲಸಿರಬಾರದು, ನೀರ ಹೊಯ್ದಾಡಬಾರದು. ಎರಡೂ ಹೊಲಸಿದ್ರೂ ಕಾಣಿಸೋದಿಲ್ಲ, ಹೊಯ್ದಾಡಿದರೂ ಕಾಣಿಸೋದಿಲ್ಲದ ಸರಿಯಾಗಿ. ಆಧಾರ, ನೆಲ, ಬಾಟಮ್ ಅದು ನಮಗೆ ಕಾಣಿಸಬೇಕಾದ್ರೆ, ಅದರ ಜ್ಞಾನ ಆಗಬೇಕಾದ್ರೆ, ಅದು ಗೊತ್ತಾಗಬೇಕಾದ್ರೆ ನಮಗೇನು ಮಾಡಬೇಕಾಗ್ತದೆ? ನೀರ ತಿಳಿ ಮಾಡಬೇಕು. ಆ ಬಳಿಕ ನೀರ ನಿಶ್ಚಲಗೊಳಿಸಬೇಕು. ಹೊಯ್ದಾಡಲಾರ್ದಂಗೆ ಅದನ್ನ ಅಚಲಗೊಳಿಸಬೇಕು. ಎರಡು ಕೆಲಸ ಮಾಡಿದ್ರೆ ನೀರಿನ ತಳ ಹೆಂಗ್ ಕಾಣಿಸ್ತದೋ ಹಾಗೆ ನಮ್ಮೊಳಗೂ ಒಂದು ತಳ ಅದ. ಆ ತಳಕ್ಕ ಆತ್ಮ ಅಥವಾ ಪುರುಷ ಅಂತ ಕರೀತಾರೆ. ಒಳಗೊಂದು ತಳ ಅದ. ಆ ತಳದ ಮೇಲೆ ಮನಸ್ಸನ್ನೋದೊಂದಿಷ್ಟು ನೀರು ನಿಂತದ. ಈ ಮನಸ್ಸು ಹೊಲಸಿತ್ತು ಅಂದ್ರೆ, ಈ ಮನಸ್ಸು ಹೊಯ್ದಾಡ್ತಿತ್ತು ಅಂದ್ರೆ ಒಳಗಿರುವ ತಳ ಆತ್ಮ ಅದು ಗೊತ್ತು ಆಗೋದಿಲ್ಲದ, ಕಲ್ಪನೆಗೆ ಬರೋದಿಲ್ಲದ. ಅದಕ್ಕೆ ಎರಡು ಕೆಲಸ ಮಾಡೋದು. ಮನಸ್ಸನ್ನ ಶುದ್ಧ ಮಾಡೋದು. ಯಾವುಗಳಿಂದ? ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶಾಹ, ಅವಿದ್ಯ. ಇವು ಹೊಲಸುಗಳದ್ರಾಗ ಇವೇ ಹೊಲಸ. ಇದನ್ನೆಲ್ಲ ಕೂಡಿಸಿ ಒಂದೇ ಮಾತಿನಾಗ ಹೇಳೋದಾದ್ರೆ ಕೆಟ್ಟ ಮೋಹ ಇದು ಹೊಲಸ. ವಿಪರೀತ ಮೋಹ ಅದು ಹೊಲಸ. ಬಹಳ ಹತ್ತಿ ಬೀಳಬಾರ್ದು ಯಾವುದಕ್ಕಾದ್ರೆ. ಈಗ ನನಗೆ ಹೇಳೋದದ ಅಂತ ತಿಳ್ಕೊಳ್ಳಿ, ಇದಕ್ಕೆ ಹತ್ತಿ ಬಿದ್ರೆ ಇದ ಹೊಲಸಾಗ್ತದೆ. ಇದ ಆಗುದಿಲ್ಲ. ನೀವು ಎದ್ದು ಹೋಗ್ತೀರಿ, ನಮಗೂ ತ್ರಾಸು ಶುರುವಾಗ್ತದೆ. ಅಷ್ಟೇ ಚಲೋ ಒಂದು 40-45 ನಿಮಿಷ 50 ನಿಮಿಷ ಅಷ್ಟೇ ಚಲೋ. ಬಹಳ ಚಲೋ ಅದ ತಿಳ್ಕೊಂಡು ರಾತ್ರಿ ತುಂಬಾ ಹಚ್ಚಿ ಬಿಟ್ರೆ ಮಲ್ಕೊಂಡವ್ರು ಮಲಗಿರ್ತಾರ, ಹೇಳೋರು ಎದ್ದಿರ್ತಾರ, ಹೋಗೋರು ಹೋಗಿರ್ತಾರ, ಸೇದವ್ರು ಸೇರ್ತಾರ, ಕುಡಿಯೋರು ಕುಡಿದಿರ್ತಾರ, ಎಲ್ಲ ಮಾಡ್ತಾರೆ. ಇಲ್ಲ, ಅದು ಹೊಲಸಾಗಕ್ಕೆ ಶುರುವಾಗ್ತದ. ನನಗೂ ಮಾನಸಿಕವಾಗಿ ಹೊಲಸಾಗ್ತದೆ, ನಿಮಗೂ ಮಾನಸಿಕವಾಗಿ ಹೊಲಸಾಗ್ತದೆ. ಹೊಲಸ ಆಗಬಾರದಿತ್ತು ಅಂದ್ರೆ ಎಷ್ಟು ಅಷ್ಟೇ ಅತಿಮೋಹ ಸರಿ ಅಲ್ಲದ.
ಯಾವುದೇ ಇರಲಿ, ಪ್ರಪಂಚನೇ ಇರಲಿ, ಮತ್ತೇನೇ ಇರಲಿ, ಯಾವುದೇ ಇರಲಿ, ಬಹಳ ಹತ್ತಿ ಬೀಳಬಾರ್ದು. ಅದಕ್ಕೆ ಬಹಳ ಹತ್ತಿ ಬೀಳಬಾರ್ದು ಅನ್ನೋದಿಲ್ಲ. ಹಳ್ಳಿಯಾಗ ನಿಮ್ ಕಡೆ ಅಂತಾರಿಲ್ಲ, ಹತ್ತಿ ಬಿದ್ದಪ್ಪ ಅದಕ್ಕೆ ಏನು ಬೆನ್ನು ಹತ್ಯಾನ ಎಷ್ಟು ವರ್ಷ ಆದ್ರೆ ಏನೋ ಬಿಡಬಲ್ಲ, ಅದು ಹತ್ತಿ ಬೀಳೋದು. ಸುಮ್ಮನೆ ಈಗ ಆಚೆ ಕಡೆ ಮನೆಯವರು ಈಚೆ ಕಡೆ ಮನೆಯವ್ರ ಬಗ್ಗೆ ಎರಡು ಮಾತಾಡಿ ಮುಗಿಸಿಬಿಡೋರು. ಅವ್ರು ಏನೇನು ತಂದಾರ ಸಾಮಾನ, ಇವ್ರು ಏನೇನು ತಂದಾರ ಸಾಮಾನ, ಅವ್ರ ಆಚೆ ಕಡೆ ಮನೆಯಾಗ ಏನು ಮಾತಾಡ್ತಾರ, ಇವ್ರ ಮನೆಯಾಗ ಏನ್ ನಡೆದದ, ಯಾರ್ಯಾರು ಬಂದಾರ ಹೋಗ್ಯಾರ ತನಿಖೆ ತಕ್ಕೋದು ಕೊಡೋದಕ್ಕಿಂತ ಸುಮ್ಮನೆ ಒಂದ್ 5 ನಿಮಿಷ ಅಲ್ಲಿ ಹಂಗಾಗ್ಯದ ಹಿಂಗಾಗ್ಯದ ಮಾತಾಡಿ ಮರೆತು ಬಿಡೋದಕ್ಕೆ ಇದು ಯೋಗ ಅಂತಾರೆ. ಹತ್ತಿ ಬಿಟ್ರೆ ಬರೀ ನೀವು ಹೋದ ಕೂಡಲೇ ಮನ್ಯಾಗ ಆಚೆ ಕಡೆ ಅವ್ರ ಮನೆಗೆ ಹೇಳಕ್ ಶುರು ಮಾಡಿದ್ರೆ ತಲೆ ಬೇಜಾರಾಗ್ತದೆ. ಅದೇ ಮೋಹ. ಮೋಹ ಅಂದ್ರೆ ಬಹಳ ಹತ್ತಿ ಬೀಳೋದು, ಅದಕ್ಕೆ ಅಂಟಿಕೊಂಡು ಬಿಡೋದು, ಅದನ್ನ ಬಿಟ್ಟು ಇನ್ನೇನು ಇಲ್ಲ ಅನ್ನಷ್ಟು ಅದ್ರಾಗ ಮುಳುಗಿ ಹೋಗೋದಕ್ಕೆ ಮೋಹ ಅಂತಾರೆ. ಇದೇ ರಾಡಿ. ಇದು ಮನಸ್ಸನ್ನ ಹೊಲಸು ಮಾಡ್ತದೆ. ಇದು ಮನಸ್ಸಿನ ಹೊಲಸ. ಇದ್ರಾಗ ಎಲ್ಲ ಇರ್ತದ. ಇದ್ರಾಗ ಅಹಂಕಾರ ಇರ್ತದ, ಇದ್ರಾಗ ಮಮಕಾರ ಇರ್ತದ, ಇದ್ರಾಗ ದ್ವೇಷ ಇರ್ತದ, ಇದ್ರಾಗ ರಾಗ ಇರ್ತದ, ಇದ್ರಾಗ ಅಭಿನಿವೇಶ ಇರ್ತದ, ಎಲ್ಲ ಇರ್ತಾವ. ಎಲ್ಲದರ ಒಂದು ಮಿಶ್ರಣ ಅಂದ್ರೆ ಇದೊಂದು ರಾಡಿ. ಇದು ಬಹಳ ಭಯಂಕರದ. ಬಹಳ ಸಲ ನಮ್ಗೆ ಇದು ರಾಡ್ ಅಂತ ಗೊತ್ತಾಗುದಿಲ್ಲ. ಅಷ್ಟು ವ್ಯಾಮೋಹದಾಗ ಸಿಕ್ ಹಾಕೊಂಡ್ಬಿಡ್ತೇವೆ ನಾವು. ವ್ಯಾಮೋಹದಾಗ ಸಿಕ್ ಹಾಕೊಂಡಿರ್ತೀವಿ. ನೋಡಬೇಕು ಜೀವನದಾಗ ಎಂಥ ಘಟನೆಗಳು ನಡೆದು ಹೋಗ್ತಾವ. ವ್ಯಾಮೋಹದ ಘಟನೆಗಳು. ಏನು ಸಿಕ್ಕ 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 ಆಕಂಠ ಮುಳುಗಿದ. ನಳ ದಮಯಂತಿ ಕೇಳಿರ್ಬೇಕು, ಕಥೆ ನಿಮಗ್ ಗೊತ್ತದ. ನಳ ದಮಯಂತ ಏನ್ ಆಡ್ತಾರೆ ಲೆತ್ತ ಆಡೋದು. ಪುಷ್ಕರಲ್ಲ, ಅವನು ಕೂಡ ಲೆತ್ತ ಆಡ್ಕೋತ್ ಬಹಳ ದೊಡ್ಡ ನಳಚಕ್ರವರ್ತಿ ಅನಿಸಿಕೊಂಡವ. ಹೆಂಡತಿಯ ಸೌಂದರ್ಯ ಜಗತ್ತಿನಲ್ಲಿಯೇ ಇರ್ಲಿಕ್ಕಿಲ್ಲ, ಅಷ್ಟು ಅದ್ಭುತ ಸೌಂದರ್ಯ. ಏನು ನಳ ದಮಯಂತಿ ಅಂಥವ್ರು ಸುಮ್ಮನೆ ಲೆತ್ತಕ್ಕೆ ಬಿದ್ದು ಏನದ್ರಾಗ ಮುಳುಗೋದು, ಎಷ್ಟು ಮುಳುಗಿದ್ರು ಅಂದ್ರೆ ಇಬ್ಬರ ಹೊಂಟ್ರು ಅರಣ್ಯಕ್ಕ. ಎಲ್ಲ ಕಳ್ಕೊಂಡಿದ್ರು. ರಾಜ್ಯ ಇಲ್ಲ, ಸಂಪತ್ತಿಲ್ಲ, ಮೈ ಮೇಲೆ ಬಟ್ಟೆ ಸಹಿತ ಇರಲಿಲ್ಲ. ಇಷ್ಟೆಲ್ಲ ಕಳ್ಕೊಂಡು ಹೊರಟಿದ್ರು ಇದ್ರಾಗ ಅರಣ್ಯದ. ಹೋಗಿ ಒಂದು ಕಡೆ ಮಲ್ಕೊಂಡಿರ್ತಾರೆ. ಎಂಥಲ್ಲಿ ನೋಡ್ಬೇಕು, ಕಥೆ ಬರ್ದಾರೆ. ಎಂಥಲ್ಲಿ ಅರಣ್ಯದಾಗ ಗಾದೆಲ್ಲ ನೆಲ, ಚಲೋ ನೆಲ ಅಲ್ಲ, ಉತ್ತಿ ಬಿತ್ತಿದ ನೆಲ ಅಲ್ಲ, ಮುಳ್ಳು ಕಂಟಿಗಳಿಂದ ತುಂಬಿದ ನೆಲ. ಅಂಥಲ್ಲಿ ಹೋಗಿ ಒಬ್ಬ ಸಾಮ್ರಾಟ, ನಳ ಸಾಮ್ರಾಟ ತನ್ನ ಹೆಂಡತಿಯನ್ನ ಕರ್ಕೊಂಡು ಅಲ್ಲಿ ಮಲ್ಕೋತಾನೆ. ಏನು ಪರಿಸ್ಥಿತಿ ಅದು? ಎದಕ್ಕೆ? ಮತ್ತೇನಲ್ಲ, ಭಗವಂತ ಕೊಟ್ಟಿರ್ಲಿಲ್ಲ ಅಂತಲ್ಲ, ಶಕ್ತಿ ಸಾಮರ್ಥ್ಯ ಇರ್ಲಿಲ್ಲ ಅಂತಲ್ಲ, ಆಡೋದ್ರಾಗ ಇಷ್ಟು ಮುಳುಗಿ ಹೋದ. ಏನು ಹೋಯ್ತೋ ಗೊತ್ತಿಲ್ಲ, ಏನು ಬಂತೋ ಗೊತ್ತಿಲ್ಲ, ಮುಳುಗಿ ಹೋಗಿದ್ದ ಆತ. ರಾಜ್ಯದ ಮುಳುಗಿತ್ತು, ಆದ್ರೆ ಗೊತ್ತೇ ಇರ್ಲಿಲ್ಲ ಪಾಪ, ಮುಳುಗೋತಕ ಗೊತ್ತಿರ್ಲಿಲ್ಲ. ಯಾಕೆ ಬರ್ದಾರ ಆ ಕಥೆ ಅಂದ್ರೆ ಹಿಂದಕ್ಕೆ ಆಗ್ಯಾವಂತ ಬರದಲ್ಲ, ಹಿಂಗ ಆಗೋ ಸಾಧ್ಯತೆ ಅದ ತಿಳ್ಕೊಳ್ಳಿ ಜನ ಅಂತ ಬರದದ್ದದ. ನಾವು ಆಡುದಲ್ಲ, ಎಷ್ಟು ಸಲ ಆಡ್ತಿರ್ತೇವೆ. ಇರೋದ ಒಂದು 10-20 ರೂಪಾಯಿ ದುಡಿದು ತಂದಿರ್ತೇವೆ. ರಾತ್ರಿ ಕೂತ್ಕೊಂಡು ಆಡಕ್ ಶುರು ಮಾಡ್ತೇವೆ. ಹೋಗ್ತಾವ ಬರ್ತಾವ, ಹೋದಂಗ್ ಮಾಡ್ತಾವ, ಬಂದಂಗ್ ಮಾಡ್ತಾವ. ಲಾಭ ಆಗೋದು ಯಾರಿಗೆ ಅಂದ್ರೆ ಯಾರ ಮನ್ಯಾಗ ಕೂತಿರ್ತೇವಿ ಅವನಿಗೇನು ಬಾಡಿಗೆ ಕೊಡ್ಬೇಕಾಗತ್ತ, ಅದೊಂದೇ ಲಾಭ ಏನ, ಹೋದದ್ದು ಅಲ್ಲ ಬಂದದ್ದು ಅಲ್ಲದ. ಎಲ್ಲದ ಜೀವನ ಎಲ್ಲದ? ಯಾರ ಇಸ್ಪೇಟ್ ಆಡಿ ಏನ್ ಲಕ್ಷಾಧೀಶ ಕೋಟ್ಯಾಧೀಶ ಆಗ್ತಾರ? ಇವುಗಳಿಂದ ಬರೀ ಒಂದಿಷ್ಟು ಲಾಟರಿ ಪಡೆದು ಭಾರತವನ್ನ ಕಟ್ಲಿಕ್ಕಾಗ್ತದೆ, ಜಗತ್ತನ್ನ ಕಟ್ಲಿಕ್ಕಾಗ್ತದೆ, ಭೂಮಿ ಬೆಳೆಸಲಿಕ್ಕಾಗ್ತದೆ, ವಸ್ತುಗಳನ್ನ ತಯಾರ ಮಾಡ್ಲಿಕ್ಕಾಗ್ತದೆ. ಏನಾಗ್ತದೆ? ಏನಾಗೋದಿಲ್ಲ. ಸುಮ್ಮನೆ ಅವ್ರು ತಗೊಂಡು ನಮ್ಮ ಕಿಶದ ಹಾಕೊಳ್ಳೋದು, ನಮ್ಮ ತಗೊಂಡು ಅವ್ರ ಕಿಶದ ಹಾಕೊಳ್ಳೋದು. ಅದು ಯಾವ ಕಿಶಕ್ಕೂ ಹೊಂದಿಲ್ಲ. ಅದು ಸುಮ್ಮನೆ ಕಿಶದಿಂದ ಕಿಶಕ್ಕೆ ಅದು ಜಿಗಿತಾ ಇರ್ತದೆ ವಿನಃ ಅದು ಕಾಯಮಾಗಿ ಯಾರ ಕಿಶದಾಗೂ ಇರೋದಿಲ್ಲ. ಅದ ಮೋಹ. ಇದು ಮನಸ್ಸಿನೊಳಗಿರುವಂತಹ ಮೋಹ. ಅದು ಒಮ್ಮೊಮ್ಮೆ ಧರ್ಮದ ಮೋಹ ಅತಿ ಆಯ್ತು ಅಂದ್ರೆ ಒಂದು ಬಗೆಯ ಫ್ಯಾನೆಟಿಸಿಸಮ್ ಶುರುವಾಗ್ತದೆ, ಧರ್ಮಾಂಧತಾ ಶುರುವಾಗ್ತದೆ. ಜಾತಿ ಬಗ್ಗೆ ಮೋಹ ಶುರುವಾದ್ರೆ ಜಾತ್ಯಾಂಧತಾ ಶುರುವಾಗ್ತದೆ. ಈಗ ಯಾವುದರ ಬಗ್ಗೆ ಮೋಹ ಆಗ್ತದೆ ಅದರ ಅಂಧತಾ ಶುರುವಾಗ್ತದೆ. ಮನುಷ್ಯ ಪ್ರಜ್ಞೆನೇ ಕಳಕೋತಾನೆ. ಇದು
ಅಂಧತ, ಮೋಹ ಅಂತ ಕರೆದಾರ. ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ಇಂಥ ಮೋಹ ಆ ಮನುಷ್ಯನಾಗ ಉಳಿಲಾರ್ದಂಗ ಸ್ವಚ್ಛ ತಿಳಿಯಾದ ಮನಸ್ಸಾಯಿತು ಅಂದ್ರೆ ಇದ ಧ್ಯಾನದ ಮೊದಲನೇ ಹಂತ. ಆ ಬಳಿಕ ಎರಡನೇದ್ದು ಹೊಯ್ದಾಡೋದು. ಸ್ವಲ್ಪ ಇದಕ್ಕೆ ಮನಸ್ಸಿಗೆ ಬಹಳಷ್ಟು ಹೊಯ್ದಾಡ್ತದೆ. ಒಮ್ಮೆ ಸ್ವರ್ಗದ ಕಲ್ಪನಾ ಕಟ್ಟುತ್ತದೆ, ಒಮ್ಮೆ ಭೂಮಂಡಲದ ಕಲ್ಪನಾ ಕಟ್ಟುತ್ತದೆ. ಮಲಗಿದಾಗ ಒಂದಿಷ್ಟು ದಿಲ್ಲಾಗ ಹೋಗಿ ಕುಂತಂಗ ಆಗ್ತದೆ, ಮಜೆ ಆಗ್ತಿರ್ತದ. ಅದ ಏನಿಲ್ಲ, ಮನ್ಯಾಗ ತಮ್ಮ ಮನೆಯವರೇ ಓಟ್ ಹಾಕೋದಕ್ಕೆ ಸಾಧ್ಯ ಇರೋದಿಲ್ಲ. ಇಂಥದ್ರಾಗ ಕನಸು ಬೀಳಕ್ ಶುರುವಾಗ್ತದೆ. ಇಂಗ್ಲೆಂಡ್ದಾಗ ಹೋಗಿ ಕೂತಂಗ ಆಗಿರ್ತದೆ. ಬಹಳ ಮಸ್ತ್ ಇರ್ತದೆ ಮನಸ್ಸು. ಇದು ಹೊಯ್ದಾಡ್ತಾ ಇರ್ತದೆ. ಬರೇ ಇಷ್ಟ ಹೊಯ್ದಾಡಿ ನಕ್ಕಿ ಎದ್ರೆ ಏನಾಗುದಿಲ್ಲ. ಆದ್ರೆ ಏನ್ ಮಾಡ್ತದ ಅಂದ್ರೆ ಆ ಹೊಯ್ದಾಟದಾಗ ನಮ್ಮನ್ನ ನೂಕಿ ಬಿಡ್ತದ. ಬರೇ ಕನಸ ಕಾಣೋದು ಕೆಟ್ಟಲ್ಲ, ಆದ್ರೆ ಕನಸಿನ ಬೆನ್ನು ಹತ್ತಿ ಬದುಕನ್ನು ಕಳೆದುಕೊಳ್ಳೋದು ಕೆಟ್ಟದ. ಸುಮ್ಮನೆ ಒಂದಿಷ್ಟು ಮನಸ್ಸು ಹೊಯ್ದಾಡ್ತಿರ್ಬೇಕು, ಆದ್ರೆ ಬರೀ ಹೊಯ್ದಾಡೋದು ಆಗ್ತಾ ಇರಬಾರದು. ಹಿಂಗ ಹೊಯ್ದಾಟ ನಿಂತ್ರೆ ಹೀಗ ಹೊಲಸ ಆ ಮೋಹ ಮರೆಯಾತು ಅಂದ್ರೆ ಮನಸ್ಸು ತಿಳಿಯಾಗ್ತದೆ, ಮನಸ್ಸು ನಿಶ್ಚಲ ಆಗ್ತದೆ. ಈ ತಿಳಿಯಾದ ನಿಶ್ಚಲವಾದ ಮನಸ್ಸಿನ ಸ್ಥಿತಿಯೇ ಧ್ಯಾನ. ಇದು ಧ್ಯಾನ. ಅದಕ್ಕೆ ಯಾವ ಹೆಸರು ಯಾವ್ದು ಯಾಕೆ ಕೊಡಲ್ರ, ಇದು ಧ್ಯಾನ. ಇದು ಎಂಥ ಧ್ಯಾನ ಬಂತು ನೀವು ಕೂತಾಗ ಮಾಡಬಹುದು, ನಿಂತಾಗ ಮಾಡಬಹುದು, ನಡೀತಾ ಇರುವಾಗ ಮಾಡಬಹುದು. ಈಗ ಮಗುವಿನ ಮನಸ್ಸು ಇರ್ತದೆ, ಬಹಳ ಸ್ವಚ್ಛ ಇರ್ತದೆ, ವೆರಿ ಇನ್ನೋಸೆಂಟ್, ವೆರಿ ಕ್ಲೀನ್. ಎಷ್ಟು ಸ್ವಚ್ಛ ಇರ್ತದೆ, ಬಹಳ ಸ್ವಚ್ಛ ಇರ್ತದೆ. ಹಾಗೆ ಸ್ವಲ್ಪ ನಿಶ್ಚಲವಾಗಿನೂ ಇರ್ತದೆ, ಬಹಳಷ್ಟು ಹರಿದಾಡುವುದಿಲ್ಲ ಅಂತ ಮನಸ್ಸು. ಅದು ಮಗು ಕೂತ್ರೇನು, ಮಗು ನಿಂತ್ರೇನು, ಅದರ ಸುತ್ತಮುತ್ತ ಮನಸ್ಸು ಹಾಗೆ ಸುಂದರವಾಗಿ ತೇಲ್ತಾ ಇರ್ತದ. ಆದ್ರೆ ನಮ್ಮ ಮನಸ್ಸು ಹಂಗಲ್ಲ. ಕುಂತರೂ ಹೊಲಸ, ನಿಂತರೂ ಹೊಲಸ ಹೇಳ್ತಿರ್ತದ. ಎಲ್ಲ ಹಂಗಾಗುದಿಲ್ಲ. ಬಹಳ ಸಲ ಅಂತಿರ್ತೇವೆ, ಏನಪ್ಪಾ ಧ್ಯಾನ ಕೂತರು ಸಹಿತ ಮನಸ್ಸಿನಾಗ ಏನೇನೋ ಬರ್ತಾವ ಅಂತ ಅಂತಿರ್ತೇವೆ. ಅದರ ಅರ್ಥ ಏನು, ಮನಸ್ಸು ಹೊಯ್ದಾಡ್ತಿರ್ತದ, ಬಹಳ ಒಳಗೆ ರಾಡಿ ಹೇಳ್ತಿರ್ತದ. ಮ್ಯಾಲ ಕುಂತ್ರೂ ಹೇಳ್ತದ, ನಿಂತ್ರೂ ಹೇಳ್ತದ, ಇಲ್ಲೇ ಕೂತ್ರು ನಿಂದ್ರೂ ಹೇಳ್ತದ. ನಮ್ದು ಮನಸ್ಸು ಹೇಳ್ತಿರ್ತದೆ ಎಷ್ಟೋ ಸಲ ಇಲ್ಲೇ ಕೂತಾಗ. ಎಷ್ಟು ವಿಚಿತ್ರ. ಅದಕ್ಕೆ ಕೂಡೋದು ನಿಲ್ಲೋದು ಮಹತ್ವದ್ದಲ್ಲ. ಮನಸ್ಸು ಸ್ವಚ್ಛ ಆದ್ರೆ, ಮನಸ್ಸು ನಿಶ್ಚಲ ಆಯಿತು ಅಂದ್ರೆ ಅಂಥ ಮನಸ್ಸಿನ ಸ್ಥಿತಿ ಕೂತಾಗ ಬರಲಿ, ನಿಂತಾಗ ಬರಲಿ, ಓಡಾಡಿಕೊಂಡಿರಾಗ ಬರಲಿ, ಎಲ್ಲೇ ಕೆಲಸ ಮಾಡಾಗ ಬರಲಿ, ಆ ಸ್ಥಿತಿಗೆ ಧ್ಯಾನ ಸ್ಥಿತಿ ಅಂತ ಕರೀತಾರೆ. ಮೆಡಿಟೇಟಿವ್ನೆಸ್ ಆಫ್ ದ ಮೈಂಡ್, ಅದು ಧ್ಯಾನ ಸ್ಥಿತಿ. ಅದ ಆ ಸುಂದರವಾದ ಧ್ಯಾನ ಸ್ಥಿತಿ ಬಂತು ಅಂದ್ರೆ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನ. ಅವಾಗ ಆತ್ಮದ ಸಾಕ್ಷಾತ್ಕಾರ ಉಂಟಾಗ್ತದೆ. ಯಾಕೆ ನೆಲ ಕಾಣಕ್ ಶುರುವಾಗ್ತದೆ. ಮನಸ್ಸಿನ ಒಳಗಿರುವ, ಮನಸ್ಸಿನ ತಳವಾಗಿರುವಂತಹ ಆತ್ಮದ ಭಾನ ಬರಕ್ ಶುರುವಾಗ್ತದೆ. ಇದಕ್ಕೆ ಧ್ಯಾನ ಯೋಗ. ಒಟ್ಟು ಎಷ್ಟು ಯೋಗಗಳು? 3: ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ. ಯಾರಿಗೆ ಯಾವುದು ಹಿಡಿಸ್ತದೆ ಅದನ್ನು ಮಾಡಬೇಕು. ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ನನಗೆ ಕರ್ಮಯೋಗ ಹಿಡಿಸಿದರೆ ಕರ್ಮ, ನನಗೆ ಜ್ಞಾನ ಯೋಗ ಹಿಡಿಸಿದರೆ ಜ್ಞಾನ, ನನಗೆ ಧ್ಯಾನ ಯೋಗ ಹಿಡಿಸಿದರೆ ಧ್ಯಾನ. ಆದ್ರೆ ಗೊತ್ತಿರಬೇಕು, ಬದುಕಿರೋ ತಕ್ಕ ಕರ್ಮ ಇರೋದೇ. ಕರ್ಮಯೋಗವನ್ನು ಬಿಡ್ಲಿಕ್ಕಾಗಲ್ಲ. ಆ ಬಳಿಕ ಕೊನೆಗೆ ಹೇಳ್ತಾನ ಗುರು, ಈ 3 ಯೋಗಗಳು ಕೂಡ ಈ ಭಕ್ತಿ ಯೋಗವನ್ನು ಹಿಂಗಿಟ್ರೆ ಭಕ್ತಿ ಯೋಗದ ತೂಕ ಒಂದಿಷ್ಟು ಹೆಚ್ಚಾದೀತು ನೋಡು ಶಿಕ್ಷಣೆ ಅಂದ. ಅದು ಮಧುರ ಯೋಗ. ಮಧುರ ಯೋಗ ಅದೊಂದು ಬಗೆಯ ಸುಂದರ ಯೋಗ. ಅದು ಪ್ರೇಮದ ಪ್ರವಾಹ. ಪ್ರೇಮದ ಪ್ರವಾಹ ಬದುಕಿನಾದ್ಯಂತ ಹೀಗೆ ಹರಿತಾ ಇರುವಂತಹ ಸುಂದರ ಪ್ರೇಮದ ಪ್ರವಾಹ. ಎಂದು ನಮ್ಮ ಹೃದಯದಾಗ ಪ್ರೇಮ ಅರಳಿತು ಅಂದಿನಿಂದ ದೇಹ ಬಿಡೋ ಕೊನೆ ಕ್ಷಣದವರೆಗೆ ಆ ಮರಣದೊಳಗೂ ಹೀಗೆ ಹರಿದು ಸಾಕ್ತಾ ಇರುವಂತಹ ಪರಮ ಪ್ರೇಮದ ಒಬ್ಬ ಸಂತ ದೇಹ ಬಿಡ್ತಾ ಇರ್ತಾನೆ. ಸೂಫಿ ಸಂತ. ಸೂಫಿ ಸಂತ ಅಂದ್ರೆ ಭಕ್ತಿ ಮಾರ್ಗದ ಸಂತ. ಅವರು ಪ್ರೇಮ ಅಂದ್ರೆ ಪ್ರೇಮ, ಅಷ್ಟು ಅದ್ಭುತ ಪ್ರೇಮದ ಸಂತನಿಗೆ, ಪ್ರೇಮ ಸಂತನಿಗೆ ಸೂಫಿ ಅನ್ನೋ ಪದ್ಧತಿ. ಅಂತಹ ಒಬ್ಬ ಸಂತ ಸೂಫಿ ಆ ಧರ್ಮದಲ್ಲಿ. ಆತ ಪ್ರೀತಿಸಿದ್ದೇ ಪ್ರೀತಿಸಿದ್ದ. ಕಂಡದ್ದನ್ನೆಲ್ಲ, ಕೇಳಿದ್ದನ್ನೆಲ್ಲ, ಮಾಡಿದ್ದನ್ನೆಲ್ಲ, ನೋಡಿದ್ದನ್ನೆಲ್ಲ ಮಧುರವಾಗಿ ಸವಿಯುವಂಥ ವ್ಯಕ್ತಿ ಆ ಸಂತ.
ಸಾವು ಬರ್ತದೆ. ಈಗ ಒಂದಿಷ್ಟು ಮಂದಿರ, ಒಂದು ದೀಪ ಉರಿತಾ ಇರ್ತದೆ ಮಗ್ಗಲ, ಸುತ್ತಮುತ್ತೆಲ್ಲ ಶಿಷ್ಯರು ಕೂತುಕೊಂಡಿರ್ತಾರೆ. ಎಲ್ಲರಿಗೂ ನೋವು ಉಂಟಾಗಿರ್ತದೆ. ಯಾವುದೇ ಕ್ಷಣ ಸಂತ ಕಣ್ಣು ಮುಚ್ಚಬಹುದು. ಅಂಥ ಕ್ಷಣ ಸಂತ ಶಾಂತವಾಗಿ ಮಲಗಿರ್ತಾನೆ. 12-1 ಗಂಟೆ ಆಗ್ತದೆ. ಎಲ್ಲಾ ಕಡೆ ಶಾಂತ ವಾತಾವರಣ, ಕತ್ತಲೆ ಕತ್ತಲೆ, ಒಂದೇ ದೀಪ ಶಾಂತವಾಗಿ ಉರಿತಾ ಇರ್ತದೆ. ಶಾಂತವಾಗಿ ದೀಪ ಉರಿತಾ ಇರ್ತದೆ. ಕ್ಷಣನೇ ಹೇಳ್ತಾನ, ಆ ಸಂತ ಹೇಳ್ತಾನೆ, ಎಂಥ ಅದ್ಭುತ, ಎಂಥ ಅದ್ಭುತ, ಈ ಮರಣ ಎಷ್ಟು ಅದ್ಭುತ, ಎಂಥ ಸುಂದರ ಮರಣ ಇದು ಅಂತಾನೆ. ಮರಣ ಎಷ್ಟು ಸುಂದರ ಮರಣ ಇದು ಅಂತ. ಆ ಬಳಿಕ ಹೇಳ್ತಾನೆ, ಮರಣವೇ ನಿನಗಾಗಿ ನಾನು ದಾರಿ ಕಾಯ್ತಾ ಇದ್ದೆ. ಇಲ್ಲಿವರೆಗೆ ಬದುಕನ್ನ ಪ್ರೀತಿಸಿದನಿ, ಈ ಕ್ಷಣ ಸಾವನ್ನ ಪ್ರೀತಿಸಬೇಕು ಅಂತ ದಾರಿ ಕಾಯ್ತಾ ಇದ್ದೆ. ನಾನೀಗ ಬಹಳ ಸಂತೋಷ, ಬಹಳ ಆನಂದ ಆಗಿದೆ. ನಿನ್ನನ್ನ ಈ ಪ್ರೇಮ ಪ್ರವಾಹದಲ್ಲಿ ಕೊಚ್ಚಿ ಹಾಕ್ತೇನೆ ಅಂದ. ಆ ಭಾವ ನೋಡಬೇಕದ. ಕೊನೆ ಕ್ಷಣ ಅಷ್ಟು ಮುಖದ ಮೇಲೆ ಆನಂದ, ಆ ಪ್ರೇಮ ಹರಿತಿತ್ತು. ಈಗ ದೀಪ ಆರ್ತು, ಪ್ರೇಮ ಹರಿತು, ಮರಣ ಬಂದು ಹೋಗಿತ್ತು. ಸಂತ ಶಾಂತವಾಗಿದ್ದ. ಏನ ಕ್ಷಣ ಆ ಪ್ರೇಮ ಯಾವುದನ್ನು ನುಂಗಲಿಕ್ಕಿಲ್ಲದ, ಬದುಕನ್ನ ಅಷ್ಟೇ ನುಂಗೋದಲ್ಲ, ಬದುಕನ್ನ ಕೊನೆಗೊಳಿಸುವಂತ ಕಾಲವನ್ನು ನುಂಗಿ ಹಾಕುವಷ್ಟು ಶಕ್ತಿ ಆ ಪ್ರೇಮಕ್ಕೆ. ಇಂಥ ಪ್ರೇಮದ ಇದು ಭಕ್ತಿ. ಪ್ರೇಮಕ್ಕೆ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತೇನಿರೋದಿಲ್ಲ. ಪ್ರೇಮ ಪವಿತ್ರ ಪ್ರೇಮ ಇದ. ಅಶುಚಿ ಪ್ರೇಮ, ಅಶುದ್ಧ ಪ್ರೇಮ ಬ್ಯಾರೆ. ಅಶುದ್ಧ ಪ್ರೇಮದಾಗ ನಮ್ಮದು ಅವ್ರದು, ನಮ್ಮದು ಅವ್ರದು ಅಂತ ಇರ್ತದ. ಶುದ್ಧ ಪ್ರೇಮದಾಗ, ಪವಿತ್ರ ಪ್ರೇಮದಾಗ, ಹೋಲಿ ಲವ್, ದ ಡಿವೈನ್ ಲವ್, ಇಟ್ ನೋಸ್ ನೋ ಡಿಸ್ಕ್ರಿಮಿನೇಷನ್. ಅದಕ್ಕೆ ಗೊತ್ತಿಲ್ಲ ಇದು ಬ್ಯಾರೆ, ಇದು ಬ್ಯಾರೆ ಅಂತಿಲ್ಲ. ಕಪ್ಪಾದಂಥ ಮೇಘಗಳಾದರೂ ಸರಿ, ಸುಂದರ ಹೂಗಳಾದರೂ ಸರಿ, ಅದರಲ್ಲೂ ಸೌಂದರ್ಯ, ಇದರಲ್ಲೂ ಸೌಂದರ್ಯ, ಅದರಲ್ಲೂ ದಿವ್ಯತೆ, ಇದರಲ್ಲೂ ದಿವ್ಯತೆ, ಎಲ್ಲವನ್ನ ಪ್ರೇಮಮಯ ಮಾಡಿ ಅನುಭವಿಸುವಂತ ಅದ್ಭುತ ವಸ್ತು ಅದು ಭಕ್ತಿ ಭಾವ. ಅದು ಭಕ್ತಿ. ಒಬ್ಬ ಮ್ಯಾಕ್ಟಗಾರ್ಟ್ ಅಂತ ಒಬ್ಬ ಮಹಾನುಭಾವ ಆತೊಂದು ಮಾತು ಹೇಳ್ತಾನೆ, ಡಿವೋಷನ್ ಈಸ್ ಎನ್ ಇಮೋಷನ್. ಡಿವೋಷನ್ ಈಸ್ an emotion that rests on the conviction of a harmony between ourselves and the world at large. ಆ ಮನುಷ್ಯ ತತ್ವಜ್ಞಾನಿ ಮ್ಯಾಕ್ಟಗ ಎಷ್ಟು ಚಂದ ಹೇಳ್ತಾನೆ, ಭಕ್ತಿ ಅಂದ್ರೇನು? ಇಟ್ ಈಸ್ ಎ ವಂಡರ್ಫುಲ್ ಇಮೋಷನ್, ಎ ಬ್ಯೂಟಿಫುಲ್ ಇಮೋಷನ್. ಅದೊಂದು ಅತ್ಯಂತ ಸುಂದರವಾದ ಭಾವ, ಅತ್ಯದ್ಭುತವಾದ ಭಾವ. ಹೆಂಗದ? ಇಟ್ ರೆಸ್ಟ್ ಆನ್ ದ ಕನ್ವಿಕ್ಷನ್ ಆಫ್ ಎ ಹಾರ್ಮನಿ ಬಿಟ್ವೀನ್ ಅವರ್ ಸೆಲ್ಸ್ ಅಂಡ್ ದ ವರ್ಲ್ಡ್ ಎಟ್ ಲಾರ್ಜ್. ಆ ಭಾವ, ಆ ಪವಿತ್ರವಾದ ತಿಳಿ ಭಾವ ಎದರ ಮೇಲೆ ನಿಂತದ? ಇಟ್ ರೆಸ್ಟ್ ಆನ್ ದ ಕನ್ವಿಕ್ಷನ್. ಈ ಸಂಗತಿಯ ಮೇಲೆ ನಿಂತದ. ಯಾವುದರ ಮೇಲೆ? ಆಫ್ ಎ ಹಾರ್ಮನಿ ಬಿಟ್ವೀನ್ ಅವರ್ ಸೆಲ್ಸ್ ಅಂಡ್ ದ ವರ್ಲ್ಡ್ ಎಟ್ ಲಾರ್ಜ್. ಮೇಳ, ಸಮತೋಲತ, ಸಮನ್ವಯತ, ಸಾಂಗತ್ಯ. ಯಾವುದರಲ್ಲಿ? ನನ್ನ ಅಸ್ತಿತ್ವದೊಳಗೆ, ವಿಶ್ವದ ಅಸ್ತಿತ್ವದೊಳಗೆ ಒಂದೇನು ಸಾಂಗತ್ಯ ಆದ, ಏಕರೂಪತ ಆದ, ಅಂಥ ಏಕರೂಪತೆಯ ಮೇಲೆ ಈ ಪ್ರೇಮ ಹರಿತ ಅದ. ಅದೇ ಭಕ್ತಿ ಅಂತಂದಾತ. ನನಗೆ ಈ ವಿಶ್ವಕ್ಕೆ ಏಕರೂಪತ, ನನ್ನೊಳಗಿರೋದು ಎಲ್ಲಾ ವಿಶ್ವದೊಳಗೆ ಇರೋದೆಲ್ಲ ನನ್ನಲ್ಲಿ ಪ್ರತಿಬಿಂಬಿತವಾಗ್ತದೆ. ಎಲ್ಲ ನನಗೆ ಜಗತ್ತಿಗೆ ಬಹಳ ಅನ್ಯೋನ್ಯ, ಬಹಳ ಸಾಮರಸ್ಯ, ಸಮರಸತ. ಭೂಮಿಯೊಂದಿಗೆ ಸಾಮರಸ್ಯ, ಆಕಾಶದೊಂದಿಗೆ ಸಾಮರಸ್ಯ, ನಕ್ಷತ್ರಗಳೊಂದಿಗೆ ಸಾಮರಸ್ಯ, ಗುಡ್ಡ ಬೆಟ್ಟ, ಹರಿವ ನದಿಗಳು, ತುಂಬಿದ ಸಾಗರ, ಎಲ್ಲದರ ಕೂಡ ಮನುಷ್ಯನ ಭಾವ ಸಮರಸ, ಭಾವ ಸಾಮರಸ್ಯ.
ದೇಹವನ್ನು ಸಮರಸಗೊಳಿಸ್ಲಿಕ್ಕಾಗೋದಿಲ್ಲ, ದೃಷ್ಟಿಯನ್ನು ಸಮರಸಗೊಳಿಸ್ಲಿಕ್ಕಾಗೋದಿಲ್ಲ, ಭಾವವನ್ನು ಸಮರಸಗೊಳಿಸ್ಲಿಕ್ಕಾಗ್ತದೆ. ಜಗತ್ತಿನೊಳಗೆಲ್ಲ ಜಗತ್ತನ್ನೇ ವ್ಯಾಪಿಸಿ ಭಾವ ವಿಸ್ತರಿಸ್ತು ಅಂದ್ರೆ ಅದಕ್ಕೆ ಭಕ್ತಿ ಭಕ್ತಿ ಅಂತ ಕರಿಬೇಕು. ಅಂದ ಮೆಟ್ಟಕ್ ಏನ ಪ್ರೇಮ ಮನೆಯೊಳಗ ಸುಮ್ಮನೆ ಅದರದೊಂದು ತುಣುಕ ಮನೆಯೊಳಗ ಪ್ರೇಮದ ತುಣುಕದ. ತಾಯಿ ಇರ್ತಾಳ, ಮುಪ್ಪಿನ ತಾಯಿ, 70-80 ವರ್ಷದ ವಯಸ್ಸು. ಮನೆಯಲ್ಲಿ ಮಗ, ಆತನ ಹೆಂಡತಿ, ಆ ಬಳಿಕ 4 ಜನ ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಆ ತಾಯಿಯ ಆ ಪ್ರೇಮ ಎಲ್ಲರೊಳಗೆ ಹಿಂಗ ಹರವಿಕೊಂಡಿರ್ತದೆ. ಮನೆಯಾಗಿರುವ ದನನೇ ಇರಲಿ, ಆಕಳಿರ್ಲಿ, ಎಮ್ಮಿರ್ಲಿ, ಮತ್ತೇನೇ ಇರಲಿ, ಎಲ್ಲಾ ವ್ಯಕ್ತಿಗಳ ಮಧ್ಯ ಆ ಪ್ರೇಮ ಹೀಗೆ ಹರವಿಕೊಂಡಿರ್ತದೆ. ಅದ ಚಾಚಿರ್ತದೆ ಮೈಯ, ಇಡೀ ಮನೆಯನ್ನ ವ್ಯಾಪಿಸಿ ಬಿಟ್ಟಿರ್ತದೆ. ಅಷ್ಟದು ಪ್ರೇಮ ಸುಮ್ಮನೆ ಸಹಜ ತುಂಬಿ ಹೋಗಿರ್ತದೆ. ಆ ತಾಯಿಗೆ ಎಲ್ಲರೂ ತಾನೇ ಎಲ್ಲ, ಅಷ್ಟು ಅನ್ಯೋನ್ಯಥ. ಒಂದು ಮಗು ಹೀಗೆ ಎಡವಿ ಹೀಗೆ ಬಿತ್ತು ಅಂದ್ರೆ, ಗಾಯ ಆಗಿತ್ತು ಅಂದ್ರೆ ಆ ತಾಯಿಗೆ ಗಾಯ ಆದಂಗಾಗಿರ್ತದ. ಹುಡುಗ ಅಳೋದಲ್ಲ, ತಾಯಿಯ ಕಣ್ಣಲ್ಲಿ ನೀರು, ಅಜ್ಜಿಯ ಕಣ್ಣಲ್ಲಿ ನೀರ ಬರ್ತದ, ತಾಯಿಯ ಕಣ್ಣಲ್ಲಿ ನೀರ ಬರ್ತದ. ಯಾಕೆ ಆ ಪ್ರೇಮ ಹಂಗ ಹರಿವಿ ಬಿಟ್ಟದ, ಮನೆ ತುಂಬ ಹರಿವಿ ಬಿಟ್ಟದ. ಇಂಥ ಪ್ರೇಮ ಯಾವಾಗ ಮನೆಯಲ್ಲಿ ತುಂಬ್ತೋ ಆವಾಗ ಹೆವನ್ ಈಸ್ ನಾಟ್ ಡಿಫರೆಂಟ್, ಇಟ್ ಈಸ್ ನಾಟ್ ಅವೇ ಫ್ರಮ್ ದ ಹೌಸ್ ವೇರ್ ಲವ್ ಫಿಲ್. ಇಲ್ಲದ ಪ್ರೇಮ ತುಂಬಿದ ಮನೆಯೊಳಗ ಸ್ವರ್ಗ ನಿರ್ಮಾಣ ಮಾಡೋದು ವಸ್ತು ಅಲ್ಲ, ಸಂಪತ್ತಲ್ಲ. ಸ್ವರ್ಗ ನಿರ್ಮಾಣ ಮಾಡಿದ್ದು ನಮ್ಮ ಸುಂದರವಾದ ಭಾವ. ನೀವಿಂದ ಹೋಗಿ ಮನೆಯನ್ನೆಲ್ಲ ಆ ದೃಷ್ಟಿಯಿಂದ ನೋಡ್ರಿ, ಮನೆ ಸವಿಯಾಗ ಶುರುವಾಗ್ತದೆ, ಮನೆಯ ರುಚಿ ಆಗ್ತದೆ. ಆ ದೃಷ್ಟಿ ಇರಬೇಕಾಗ್ತದೆ ಅಷ್ಟೇ. ಅವಾಗ ಕುರೂಪ ಸ್ವರೂಪ ಕಾಣೋದಿಲ್ಲ. ಅವಾಗ ಎಮ್ಮೆ ಪವಿತ್ರ, ಆಕಳ ಪವಿತ್ರ ಏನಿಲ್ಲ, ಎಲ್ಲವೂ ಪ್ರೇಮನೆ ಹರುದಾಗ ಎಮ್ಮೇನು ಆಕಳೇನು, ಪ್ರೇಮನೆ ಹರುದಾಗ ತನ್ನ ಮಗ ಏನು, ತನ್ನ ಸೊಸೆ ಏನು, ಪ್ರೇಮನೆ ಹರುದಾಗ ಹೆಣ್ಣು ಮೊಮ್ಮಗಳೇನು ಅಥವಾ ಮೊಮ್ಮಗ ಏನು, ಭೇದ ಇರೋದಿಲ್ಲ. ಎಲ್ಲಾ ಸಮನಾಗಿ ಕಾಣ್ತಾ ಇರ್ತದೆ. ಸಮನಾಗಿ ಮಾಡಿದ್ಯಾವುದಪ್ಪ ಅಂದ್ರೆ ಭಾವ. ಆ ಅಜ್ಜಿಯ ದೇಹ ಮುಪ್ಪಾಗ್ಯದ, ಭಾವ ಮುಪ್ಪಾಗಿಲ್ಲ. ಭಾವ ಹೆಂಗ ಹರವಿ ಬಿಟ್ಟದ, ಭಾವ ಹರಿದ ನೋಡ್ಬೇಕಿದೆ. ಸುಮ್ಮನೆ ಒಂದು ತುಣುಕ ಮನೆಯೊಳಗ ಕಾಣಬರುವಂತ ಒಂದು ತುಣುಕದ ಭಕ್ತಿಯ ತುಣುಕ. ಸಂತನಲ್ಲೇ ಭಕ್ತಿಯೇ ಭಕ್ತಿ, ಅಪರೂಪದ ಸುಂದರ ಭಕ್ತಿ. ಮನಸ್ಸನ್ನ ವ್ಯಾಪಿಸಿ, ಹೊರಗೆಲ್ಲ ವ್ಯಾಪಿಸಿ, ಜಗತ್ತನ್ನ ಹೀಗ ತುಂಬಿ ಹಾಕ್ತದೆ. ಅಂಥ ಭಕ್ತಿ, ಅಂಥ ಪ್ರೇಮಕ್ಕೆ ಭಕ್ತಿ ಯೋಗ. ಮ್ಯಾಕ್ಟಾಗಾರ್ಟ್ ಹೇಳ್ತಾನೆ, ಇಟ್ ಈಸ್ ಎ ಬ್ಯೂಟಿಫುಲ್ ಇಮೋಷನ್ ದಟ್ ರೆಸ್ಟ್ ಆನ್ ದ ಕನ್ವಿಕ್ಷನ್ ಆಫ್ ಎ ಹಾರ್ಮನಿ ಬಿಟ್ವೀನ್ ಅವರ್ ಸೆಲ್ಸ್ ಅಂಡ್ ದ ವರ್ಲ್ಡ್ ಅಟ್ ಲಾರ್ಜ್. ಏನ ಮಾತು ಎಷ್ಟು ಚಂದದವ, ಎಷ್ಟು ಸುಂದರದವ, ಏನು ಪ್ರೇಮವನ್ನು ಕೊಂಡಾಡ್ತಾರ. ಇಂಥ ಪ್ರೇಮ ಇದು ಭಕ್ತಿ ಯೋಗ. ಗುರು ಹೇಳ್ತಾನ, ಶಿಷ್ಯನೇ ಎಲ್ಲಾ ಯೋಗನೂ ಒಂದಷ್ಟು ಒಳ್ಳೆಯದೇ, ಆದರೆ ಇದೊಂದಿಷ್ಟು ನೋಡು, ಇದರ ರುಚಿನೇ ಬೇರೆನೋ, ಭಕ್ತಿಯ ರುಚಿನೇ ಬೇರೆ. ಅದ್ಹೆಂಗ ಅಂದ ಶಿಷ್ಯ, ಅದ್ಹೆಂಗ ಬೇರೆ ಆಗ್ತದೆ. ಅವಾಗ ಗುರು ಹೇಳ್ತಾನ, ಹೆಂಗ ಬೇರೆ ಆಗ್ತದಂದ್ರೆ ಅದು ಹಂಗದ, ಅಷ್ಟು ರುಚಿನೇ, ಅದರ ಸ್ವಭಾವನೇ ಅಷ್ಟು ರುಚಿ ಅದ. ಕರ್ಮಯೋಗ ಮಾಡಾಗ ಒಂದಿಟ್ಟು ಬೇಜಾರಾಗ್ತದೆ, ಧ್ಯಾನ ಮಾಡುವಾಗ ಒಂದಿಟ್ಟು ಬೇಜಾರಾಗ್ತದೆ, ತಿಳ್ಕೊಳ್ಳಿಕ್ಕೆ ಕುಂತಾಗ ಸ್ವಲ್ಪ ಕಠಿಣ ಆತಂದ್ರೆ ಅದು ಒಂದಿಟ್ಟು ಬೇಜಾರಾಗ್ತದೆ. ಹೂವ ನೋಡಾಗ ಯಾಕೆ ಬೇಜಾರಾಗ್ತದೆ, ಆಕಾಶ ನೋಡಾಗ ಯಾಕೆ ಬೇಜಾರಾಗ್ತದೆ, ಜಗತ್ತನ್ನ ನೋಡಿ ನಲಿಯುವಾಗ ಯಾಕೆ ಬೇಜಾರಾಗ್ತದೆ, ಈ ಸಾಡುವಾಗ ಯಾಕೆ ಬೇಜಾರಾಗ್ತದೆ, ನಡೆಯುವಾಗ ಯಾಕೆ ಬೇಜಾರಾಗ್ತದೆ. ಪ್ರೇಮದಿಂದ ನಡೀತಾ ಇದ್ರೆ, ಪ್ರೇಮದಿಂದ ಕೂಡ್ತಾ ಇದ್ರೆ, ಪ್ರೇಮದಿಂದ ಊಟ ಮಾಡ್ತಾ ಇದ್ರೆ ಬದುಕೆಲ್ಲ ಪ್ರಿಯ ಆಗಿ ಬಿಡ್ತದೆ. ಆದ್ದರಿಂದ ಶಿಷ್ಯನೇ ಒಂದು ಗುಂಜಿ ಹೆಚ್ಚೋಯ್ದು, ನೀವಿಂದ ಕರ್ಮ ಮಾಡ್ರಿ, ಒಂದ್ ಸ್ವಲ್ಪ ಹಾಗೆ ಅನಸಕ್ ಶುರುವಾಗ್ತದೆ. ಏನು ಬರೀ ನಾವೇ ದುಡಿಯೋದೇನು ಅನಿಸೋದಿಲ್ಲ. ನಾವೇ ಹಾಕ್ತೇವೆ, ನಾವೇ ಇದು ಟೇಬಲ್ ಇಡೋದು, ನಾವೇ ಇದನ್ನ ಹಚ್ಚೋದು, ಕುರ್ಚಿನ ನಾವ ಹಾಕೋದು, ಅದ್ರ ಮೇಲೆ ನಾವ ಹಾಕೋದು, ಬರೀ ನಮ್ದ ಬರ್ಕೊಟ್ಟದೇನು ನಮಗೆ ಅಂತ ಅನಿಸ್ತದ. ಒಂದೊಂದು ದಿವಸ ಒಮ್ಮೊಮ್ಮೆ ನಿಮಗೆ ಅನಿಸ್ಲಿಕ್ಕಿಲ್ಲ, ಅನಿಸ್ತದ ಒಮ್ಮೊಮ್ಮೆ. ಮನ್ಯಾಗ ಹಂಗ ಅಣ್ಣ ತಮ್ಮ ಯಾರಾದ್ರೂ ಇದ್ರೆ
ಅಥವಾ ಒಂದು 3-4 ಜನ ಸೊಸೆಯಂದಿರಿದ್ರೆ ಕೆಲವರು ಕೆಲಸ ಮಾಡುವಾಗ ಏನು ಬರೀ ನಾವೇ ಮಾಡ್ಬೇಕೇನು ಅಂತ ಅನಿಸ್ತದ. ಹಂಗನಿಸ್ತು ಅಂದ್ರೆ ಕರ್ಮಯೋಗಕ್ಕೆ ಕೊರತೆ ಆಗ್ತದೆ. ಹಾಗನಿಸ್ತದೆ. ಏನ್ ಮಾಡಕ್ಕಾಗತ್ತೆ? ಅನಿಸೋದು ಅದು ಬೇಜಾರಾಗ್ತದೆ. ಎಷ್ಟೊತ್ತು ಮಾಡೋದು? ಬರೀ ನಾವ ಎಷ್ಟೊತ್ತು ಮಾಡೋದು ಅನಿಸ್ತದೆ. ಆದರೆ ಪ್ರೇಮದ ಸಾಮ್ರಾಜ್ಯದಾಗ ಅನಿಸೋದಿಲ್ಲ. ಯಾವ ತಾಯಿನೂ ಎಷ್ಟಂತಿ ಮಕ್ಕಳನ್ನು ನೋಡೋದು ಅಂತ ಅನಿಸೋದಿಲ್ಲ. ಅದು ಜಡ್ಲೆ ಬಿತ್ತು ಅಂದ್ರೆ ಹಗಲೇನು ರಾತ್ರಿ ಏನು, ಅದು ಕನವರಿಸ್ತು ತಾಯಿಗೆ ಎಚ್ಚರ ಆಗ್ತದೆ. ಅದು ಮಲಗಿತು ತಾಯಿ ಒಂದಿಷ್ಟು ಕಣ್ಮುಸ್ತಾಳ. ಅದಕ್ಕೆ ಹಸಿವಾದ್ರೆ ಈಕೆಗೆ ಹಸಿವಾಗ್ತದೆ. ಎಷ್ಟು ಮಜಾ ಇರ್ತದೆ. ಬೇಜಾರ ಅನ್ಸೋದಿಲ್ಲ. ಹಾಗನಿಸ್ತದೆ. ಒಬ್ಬ ಹುಡುಗ ಹೊಂಟಿದ್ದ, ಒಬ್ಬ ಹುಡುಗ ಇಲ್ಲ, ಒಬ್ಬ ಬಾಲಕಿ ಹೊಂಟಿದ್ಲು. ಆಕೆ ವಯಸ್ಸು ಸುಮಾರು 5-6. ಹಾದಿಯೊಳಗ ಹೊರಟಿದ್ಲು. ಸಣ್ಣವಳು, ಶಕ್ತಿ ಎಷ್ಟು ಪಾಪ ಮೈಯಾಗ. ದಾರಿಯಿಂದ ಹೋಗ್ತಾ ಇದ್ದಾಳ. ಆಕೆ ಕೈಯೊಳಗ ಒಂದು ಎತ್ಕೊಂಡಾಳ, ಒಂದು ಕೂಸನ್ನ ಎತ್ಕೊಂಡಾಳ. ಆಕೆ ತಮ್ಮ ಆ ಹುಡುಗನ್ನ ಎತ್ಕೊಂಡಾಳ. ಅದು ಹುಡುಗ ದಪ್ಪ ಹುಡುಗ, ವಜ್ಜಿ. ಆ ಹುಡುಗನ ಪಾಪಿಕೆ 4-6 ವರ್ಷದ ಮಗಳು ಎತ್ಕೊಂಡು ಹೊರಟಿದ್ದಾಳ. ಅದು ಜಾರ್ತದ, ವಜ್ಜಿ, ಅದು ಹಿಡಕ್ಕಾಗಲ್ದು. ಅದು ಜಾರ್ತದ. ಮತ್ತೆ ನಿಂತು ಅದನ್ನ ಎತ್ತಾಳ. ಹಿಂಗ್ ಮಾಡ್ಕೋತ ಹೊಂಟಿದ್ಲು. ಅವಾಗ ಒಬ್ಬ ಸಂತ ಎದುರಿಗೆ ಬಂದ. ಅವಾಗ ಹೇಳ್ತಾನ ಸಂತ, ಅಲ್ಲ ಈ ಹುಡುಗ ಭಾರ ಆಗಿರ್ಬೇಕಲ್ಲ ನಿನಗ ಪಾಪ ಅಂದ. ಬಹಳ ಭಾರ ಆಗಿರ್ಬೇಕಲ್ಲ ನಿನಗ ಅಂದ. ಅವಾಗ ಆ ಬಾಲಕಿ ಹೇಳ್ತದ, ನೋ ಹೇ ಇಸ್ ಮೈ ಬ್ರದರ್ ಅಂದ್ಲು. ಇವ ಭಾರ ಆಗಿರ್ಬೇಕಲ್ಲ ಅಂದ. ಅವಾಗ ಆಕೆ ಏನ್ ಹೇಳ್ತಾಳ, ಭಾರ ಅಲ್ಲ, ಅವ ನಮ್ಮ ತಮ್ಮ ಅಂದ್ಲು. ಎಷ್ಟು ವೈಶಿಷ್ಟ್ಯ. ಭಾರ ಬೇರೆ ಬೇರೆ, ತಮ್ಮ ಅನ್ನೋದೇ ಬೇರೆ. ಭಾರದಾಗ ಪ್ರೇಮ ಕೂಡ್ತು ಅಂದ್ರೆ ಅದು ತಮ್ಮ ಆಗ್ತದ. ತಮ್ಮನೊಳಗಿರುವ ಪ್ರೇಮ ಹೋತು ಅಂದ್ರೆ ಕೆಟ್ಟ ಭಾರ ಆಗ್ತದ. ಭಾರ ಓದು ಹಗರ ಮಾಡಿದ್ದ ಯಾವುದು ಅಂದ್ರೆ ಎತ್ತದ. ಪ್ರಪಂಚ ಬಹಳ ಭಾರ ಅಂತ ಹೇಳ್ತಿರ್ತಾರೆ. ಪ್ರೇಮ ಇತ್ತು ಅಂದ್ರೆ ಪ್ರಪಂಚ ಭಾರ ಆಗೋದಿಲ್ಲ, ಹಗರಾಗಿ ತೇಲಕ್ ಶುರುವಾಗ್ತದೆ ಈ ಜಗತ್ತಿನೊಳಗೆ. ಪ್ರಪಂಚವನ್ನು, ಸಂಸಾರವನ್ನು ಅತ್ಯಂತ ಹಗರ ಮಾಡೋದೊಂದು ವಸ್ತು ಯಾವುದರ ಇದ್ರೆ ಶಿಕ್ಷಣೆ, ಅದು ಹೃದಯದಿಂದ ಹರಿವಂತ ಸುಂದರ ಭಾವ ಪ್ರವಾಹ. ಆದ್ದರಿಂದ ಎಲ್ಲಾ ಯೋಗ ಒಂದು ಇರಲಿ, ನೀ ಬೇಕಾದ್ರೆ ಮಾಡು ಬಿಡು. ಆದ್ರೆ ಇಲ್ಲೊಂದು ಯೋಗದ ನೋಡು, ಇದು ಅದ್ಭುತ ಯೋಗ. ಇದು ಎಲ್ಲದಕ್ಕೆ ರುಚಿ ಕೊಡುವ ಯೋಗ. ಎಲ್ಲ ಯೋಗಗಳಿಗೆ ಇರುವ ಕಳೆಯೇ ಬೇರೆ, ಈ ಭಕ್ತಿ ಯೋಗಕ್ಕಿರುವ ಕಳೆನೇ ಬೇರೆ. ಇನ್ನೊಂದು ನೆನಪಿಡು ಶಿಷ್ಯನೇ, ಈ ಭಕ್ತಿ ಯೋಗ ಎಷ್ಟು ವೈಶಿಷ್ಟ್ಯಪೂರ್ಣ ಅಂದ್ರೆ ಇದಕ್ಕೆ ಅಧಿಕಾರಿಯ ಅವಶ್ಯಕತೆ ಇಲ್ಲ. ಯಾರು ಬೇಕಾದವರು ಬೇಕಾದಾಗ ಇದನ್ನು ಪ್ರಾರಂಭ ಮಾಡಬಹುದು. ಧ್ಯಾನ ಮಾಡಬೇಕಾದ್ರೆ ನಶಿಕನಾಗ ಇಲ್ಲ, ಜ್ಞಾನ ಮಾಡಬೇಕಾದ್ರೆ ಗುರು ಸಿಗಬೇಕಲ್ಲ, ಗುರು ಸಿಕ್ಕಾಗ. ಎಲ್ಲದಕ್ಕೂ ಒಂದಿಷ್ಟು ಮಿತಿ ಅದ, ಎಲ್ಲದಕ್ಕೆ ಪರಿಸರ ಬೇಕಾಗ್ತದೆ. ಭಕ್ತಿ ಮಾಡಾಕ ಹಗಲೇನು ರಾತ್ರಿ ಏನು, ಭಕ್ತಿ ಮಾಡಾಕ ಈ ಊರೇನು ಆ ಊರೇನು, ಆ ದೇವರೇನು ಈ ದೇವರೇನು. ಭಕ್ತನ ದೃಷ್ಟಿಯೊಳಗ 2, 3, 4 ದೇವರಂತಿಲ್ಲ, ದೇವರನ್ನ ಭಕ್ತಿ ಮಾಡ್ತಾನೆ ಅಷ್ಟೇ ಆತ, ಇನ್ಯಾವುದು. ಎಂಥ ಸುಂದರವಾದಂಥ ಯೋಗ ಇದು. ಗುರು ಹೇಳ್ತಾನೆ, ಶಿಷ್ಯನೇ ಇದು ಮುಕ್ತ, ಇದು ಮುಕ್ತ. ನೋಡು, ಒಂದ್ ಸ್ವಲ್ಪ ರಸ ನೋಡು, ಅಮೂಲ್ಯ ಇರ್ತದ, ಪ್ರೇಮದ ಅಮೂಲ್ಯ ಇರ್ತದ, ಜೀವನ ಸಂಪೂರ್ಣ ಬದಲಾಗ್ತದೆ. ಈಗ ಸುಮ್ಮನೆ ನೀವು ಮುಖದ ಮೇಲೆ ಒಂದಿಷ್ಟು ಪ್ರಸನ್ನತೆಯನ್ನು ಹೊತ್ತು ಮನೆಗೆ ಹೋಗ್ರಿ, ಮನೆ ಬದಲಾಗ್ತದೆ ಇದೇ ಕ್ಷಣ. ನೀವು ಬೇಕಾದ್ರೆ ಧ್ಯಾನ ದೀಕ್ಷಾ ತಗೊಂಡು ಮನೆಗೆ ಹೋಗ್ರಿ, ಯಾಕೆ ಕೂಡ್ತಿ ಅಂತಾರೆ ಮನ್ಯಾಗ. ನೀವು ನಕ್ಕೋತ ಮನೆಗೆ ಹೋಗ್ರಿ ನಾಳೆ ಅಂತಾರ. ಎದಕ್ಕೆ ಕೆಳಕ್ ಹೋಗ್ಬೇಕು ನಾಳೆ, ಇಷ್ಟು ಪ್ರಸನ್ನಾಗಿ ಬರ್ತೀರಿ ಅಂದ್ರೆ ಮನೆ ಬದಲಾಗ್ತದೆ. ಪ್ರೇಮ ತತ್ಕ್ಷಣ ಬದಲು ಮಾಡ್ತದೆ. ಉಳಿದ ಯೋಗಗಳು ಸ್ವಲ್ಪ ವೇಳೆ ತಗೋತಾವ. ಇಲ್ಲೇ ಮನಸ್ಸ ಮಾಡ್ರಿ, ನಾನಿನ್ನ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಎಲ್ಲವನ್ನೂ ಪ್ರೀತಿಸ್ತೇನೆ ಅಂತ ಸುಮ್ಮನೆ ಮನೆಯಾಗಿನವರು ಉಳಿದವ್ರು ನಾ ಹೇಳೋದಿಲ್ಲ,
ಜನರನ್ನ ನೀವೇನೇ ಮಾಡ್ರಿ, ಮನೆಯಾಗಿನವರು ಎಷ್ಟು ಜನ ಅದಾರ, ಎಲ್ಲರೂ ಅದು ಹೆಣ್ಣು ಕೂಸಾದ್ರೂ ಸರಿ, ಗಂಡು ಕೂಸಾದ್ರೂ ಸರಿ, ಎರಡೂ ಅಷ್ಟೇ ಅಂತ ಇಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಮನೆಗೆ ಹೋಗ್ರಿ, ಎರಡೂ ನೋಡಿದ್ರೆ ಆನಂದ ಶುರುವಾಗ್ತದೆ. ಇಲ್ಲದೆ ಇದ್ರೆ ಇದ್ಯಾಕಪ್ಪ ಇದು ವರದಕ್ಷಿಣದ್ದು ಇದ್ಯಾಕೆ ಅನಿಸ್ತದೆ. ಸುದ್ದಿ ಬಂತು ಅಂದ್ರೆ, ಹಾಸ್ಪಿಟಲ್ದಾಗಿನ ಸುದ್ದಿ ಬಂತು ಅಂದ್ರೆ ಬಹಳ ಹುರುಪ್ಲೆ ಕೂತಿರ್ತಾನ, ಹೊರಗೆ ಕಾಯ್ಕೋತ ಕೂತಿರ್ತಾನ. ಬಂದು ಹಿಂಗ ಸುದ್ದಿ ಹೇಳಿದ್ರು, ಎಡ ಸುದ್ದಿ ಹೇಳಿದ್ರು ಮುಖ ಇಟ್ಟ ಆಗ್ತದ, ಒಮ್ಮೆ ಬಲ ಸುದ್ದಿ ಹೇಳಿದ್ರು ಹಂಗ ಜಗದ್ ಬಿಡ್ತಾನ ಆತ. ಇದು ಯಾಕೆ ಅಂದ್ರೆ ಪ್ರೇಮದ ಕೊರತೆ ಆಗ್ಯದ. ಹೆಣ್ಣು ಗಂಡಿನ ಪ್ರಶ್ನೆ ಅಲ್ಲ, ಪ್ರೇಮದ ಕೊರತೆ ಆಗ್ಯದ. ದೇವರೇನು ಬರೇ ಗಂಡ ಕೊಡ್ಕೋತ ಹೋಗ್ಬೇಕಾ ಹಿಂದೂಸ್ತಾನ್ ತುಂಬಾ? 100 ಕೋಟಿ ಬರೀ ಅವ ಆಗಿ ಬಿಟ್ರೆ ಗತಿಯನ್ ನಿಮ್ಮದ? ಅವಂದ ಅರ್ಧ ಅದ ಅಂತ ತಿಳ್ಕೊಂಡು ಚಂದದ, ಬರೇ ಒಂದ ಅರ್ಧನೇ ಇತ್ತು ಅಂದ್ರೆ ಹೆಂಗಾಗ್ತದ? ಬರೇ ಬಿಸಿಲ 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 ಇತ್ತು ಅಂದ್ರೆ ರಾತ್ರಿನೇ ಇಲ್ಲ ಅಂತ ತಿಳ್ಕೊಡ್ರಿ, ಗತಿ ಏನು ಜಗತ್ತಿನ. ಅದಕ್ಕೆ ದೇವ್ರ ಏನ್ ಮಾಡ್ದ ಅಂದ್ರೆ ಒಂದ್ ಅರ್ಧ ರಾತ್ರಿ, ಅರ್ಧ ಬೆಳಕ. ರಾತ್ರಿಯೊಳಗ ಶಾಂತಿ, ಸಮಾಧಾನ, ತಂಪು ಏನಿಲ್ಲ. ಹಾಗಲ್ಲ ಒಂದಿಟ್ಟು ಕಾವು, ಸೌಂದರ್ಯ ಏನಿಲ್ಲ. ಅದಕ್ಕಿದು ಪೋಷಕ, ಇದಕ್ಕದು ಪೋಷಕ, ಅದನ್ನ ಬಿಟ್ಟು ಇದನ್ನ ನಡೆಯಂಗಿಲ್ಲ, ಇದನ್ನ ಬಿಟ್ಟು ಅದನ್ನ ನಡೆಯಂಗಿಲ್ಲ. ಅದಕ್ಕೆ ಜೀವನ ಅಂತ ಕರೆದ್ರದ. ಹಂಗ ಗಂಡೇನು ಹೆಣ್ಣೇನು ಈ ದೃಷ್ಟಿ ಬರಬೇಕಾದ್ರೆ ಪ್ರೇಮ ಹರುವಾಗಬೇಕಾಗ್ತದೆ, ಪವಿತ್ರ ಪ್ರೇಮ ಹರಿಬೇಕಾಗ್ತದೆ. ಎಷ್ಟು ಬೇಗ ಆಗ್ತದೆ ಶಿಷ್ಯನೇ ಅಂತಾನ ಗುರು. ಈ ಪ್ರೇಮ ಯೋಗ ಹೀಗದ, ನೀನು ಮುಟ್ಟು ಅದೇ ಕ್ಷಣ ಫಲರೂಪತ್ವ ಅಂತ ಫಲ ಕೊಡಕ್ ಶುರು ಮಾಡ್ತದೆ. ಅಷ್ಟೇ ಅಲ್ಲ, ಅದೇ ಫಲ, ಅದರ ಫಲ ಅದೇ. ಪ್ರೇಮದ ಫಲ ಆನಂದ, ಆನಂದದ ಫಲ ಪ್ರೇಮ, ಪ್ರೇಮ ಆನಂದ ಭಿನ್ನಲ್ಲ, ಒಂದೇ ಫಲ ಅದೇ. ಪವಿತ್ರ ಪ್ರೇಮದಿಂದ ಒಂದು ಫಲ ಸಿಗ್ತದಂತಲ್ಲ, ಭಕ್ತಿಯಿಂದ ಒಂದು ಫಲ ಸಿಗ್ತದಂತಲ್ಲ, ಭಕ್ತಿಯೇ ಭಕ್ತಿಯ ಫಲ. ಫಲ ಫಲರೂಪತ್ವ, ಇದು ಸೂತ್ರ, 2ನೇ ಸೂತ್ರ. ಇದು ಫಲರೂಪ. ಆದ್ದರಿಂದ ಶಿಷ್ಯನೇ ಒಂದು ಗುಂಜಿ ಹೆಚ್ಚು. ಸುಮ್ಮನೆ ಆನಂದವಾಗಿ ಹೇಳ್ತಾನ ಗುರು, ಒಂದು ಗುಂಜಿ ಹೆಚ್ಚು. ಯಾಕತ್ ಕೇಳಬೇಡಿ, ನಿಮಗೆ ಗೊತ್ತಾಗ್ತದೆ. ಅದು ಬಹಳ ಫಲಕಾರಿಯದ, ಬಹಳ ಸುಂದರ ಜೀವನವನ್ನು ಕಟ್ಟುತ್ತದೆ, ಬದುಕನ್ನು ಬದಲು ಮಾಡ್ತದೆ, ಮೈಯಲ್ಲಿ ಉತ್ಸಾಹ ತುಂಬುತ್ತದೆ, ಕಣ್ಣಿನಲ್ಲಿ ಆನಂದದ ಕಳೆ ತುಂಬುತ್ತದೆ. ಇಂಥ ಪ್ರೇಮ ಯೋಗ ಇದೆ. ಆದರೆ ಪ್ರೇಮ ಹೊಲಸಾಗಬಾರದು, ಪ್ರೇಮ ಹರಿದಾಡಬಾರದು. ಗೊತ್ತದ, ನೆನಪಾಗಿರ್ಬೇಕು. ಮನಸ್ಸ ಹೊಲಸಾಗಬಾರದು, ಮನಸ್ಸ ಹರಿದಾಡಬಾರದು. ಹಾಗೆ ಪ್ರೇಮ ಹೊಲಸಾಗಬಾರದು ಮೋಹದಿಂದ, ಪ್ರೇಮ ಸಿಕ್ಕಾಪಟ್ಟೆ ಸಿಕ್ಕಲ್ಲಿ ಹರಿದಾಡಬಾರದು. ಅದು ಹರುಬೇಕು, ಹರಿದಾಡಬಾರದು. ಹರುಬೇಕು. ಹೀಗೆ ಜಗತ್ತಿನ ತುಂಬೆಲ್ಲ ಹೀಗೆ ಹರುತ್ತಾ ಹೋಗಬೇಕು. ಆದರೆ ಒಂದೊಂದು ವ್ಯಕ್ತಿಯ ಹಿಂದೆ, ಒಂದೊಂದು ವಸ್ತುವಿನ ಹಿಂದೆ ಹಿಂಗೆ ಹರಿದಾಡ್ತಾ ಹೋಗಬಾರ್ದದ. ಸುಮ್ಮನೆ ಹಿಂಗ ಚೆಲ್ಲಬೇಕದ, ಸುಮ್ಮನೆ ಹಿಂಗ ತುಂಬಿಕ್ ಹೋಗ್ಬೇಕದ, ತುಂಬಿಕ್ ಹೋಗ್ಬೇಕು. ಇದಕ್ಕೆ ಭಕ್ತಿ ಯೋಗ ಅಂತಾರೆ. ಈ ಭಕ್ತಿ ಯೋಗ ಸಾಧು ಕರ್ಮ ಜ್ಞಾನ ಯೋಗೇಭ್ಯ ಅಪಿ ಅಧಿಕತರ. ಯಾಕೆ? ಫಲರೂಪತ್ವ, ಅದು ಫಲರೂಪವಾಗಿರೋದರಿಂದ ಅಂತ ಗುರು ಹೇಳಿದ. ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳೇ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ, ನನ್ನ ಗಮನಕ್ಕೆ ಬರುವಂಗ ಅದು ಸ್ಪಷ್ಟ ಆಗಬೇಕು ನೋಡಿ, ಹಾಗೆ ಹೇಳಿ ಅಂದ. ಫಲರೂಪತ್ವ ಹೆಂಗ? ಅವನ ಪ್ರಶ್ನೆ ಬಹಳ ಚಂದದ. ನೋಡು ಗುರುಗಳೇ, ನೋಡಿ, ಯಾವುದೇ ಆಗಲಿ ಗಿಡ ಬ್ಯಾರೆ, ಫಲ ಬ್ಯಾರೆ. ಗಿಡ ಬೆಳೆದು 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 ಆ ಬಳಿಕ ಫಲ ಕೊಡ್ತದೆ. ಇದು ಭಕ್ತಿ ಗಿಡ ಇದ್ದಂಗ, ಇದರ ಫಲ ಏನ್ರ ಇರಬೇಕಲ್ಲ, ಅದು ಬ್ಯಾರೇನೆ ಇರಬೇಕಲ್ಲ. ಗಿಡ ಬ್ಯಾರೆ, ಫಲ ಬ್ಯಾರೆ. ಇಂದ ಬೀಜ ಹಚ್ಚಿದ್ದು ಇಂದ ಫಲ ಕೊಡ್ತದೇನು? ಇಲ್ಲ, ಹಲವಾರು ವರ್ಷಗಳ ನಂತರ ಫಲ ಕೊಡ್ತದೆ. ಹಂಗಿಂದ ಭಕ್ತಿ ಮಾಡಿದ್ದು ಎಂದರೆ ಫಲ ಕೊಡಬೇಕು ಗುರುಗಳೇ, ನೀವು ಹಂಗ ಹೇಳ್ತಾ ಇಲ್ಲ. ಇಂದ ಭಕ್ತಿ ಇಂದ ಫಲ, ಇದು ಹೆಂಗ ಅಂತ ಪ್ರಶ್ನೆ ಕೇಳ್ದ. ಇಂದ ಧ್ಯಾನ ಯೋಗ ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕರೆ ಆಗಲಿ, 12 ವರ್ಷಕ್ಕರೆ ಆಗಲಿ ಸಾಕ್ಷಾತ್ಕಾರ ಆಗ್ತದೆ. ಇಂದ ಗುರುಗಳ ಹತ್ತಿರ ಹೋಗಿ ಶಾಸ್ತ್ರ ಕೇಳಿದ್ರೆ ಕೆಲವು ಕಾಲದ ನಂತರ ಶ್ರವಣ ಮನನ ನಿಧಿಧ್ಯಾಸ ಆಗಿ ಆಗಿ ಯಾವಾಗ ಒಮ್ಮೆ ಅವನ ಜ್ಞಾನಿ ಆಗ್ತಾನೆ. ಇಂದ ಕರ್ಮಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನಸ್ಸು ಸ್ವಚ್ಛಾಗಿ 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 ಕರ್ಮಗಳಲ್ಲಿ ದೇವ ಕಾಣಬೇಕಾದ್ರೆ ವರ್ಷಗಳೇ ಹಿಡಿತವ. ಹೀಗಿರುವಾಗ ಗುರುಗಳೇ, ನೀವು ಭಕ್ತಿಯಿಂದ ಮಾಡಿ, ಇಂದ ಫಲ ಇದೇ ಕ್ಷಣ ಫಲ. ಭಕ್ತಿ ಬೇರೆಯಲ್ಲ, ಫಲ ಬೇರೆಯಲ್ಲ, ಬೀಜ ಬೇರೆಯಲ್ಲ, ಫಲ ಬೇರೆಯಲ್ಲ ಅಂತ ಹೇಳ್ದಂಗಾಗ್ತದೆ ಗುರುಗಳೇ. ಸ್ವಲ್ಪ ವಿಚಾರ ಮಾಡಿ ಅದನ್ನ ತಿಳಿಸಿ ಹೇಳಿ ಅಂತ ಪ್ರಶ್ನೆ ಕೇಳ್ದ. ಗುರು ಆಯ್ತು ಹೇಳ್ತೇನೆ ಅಂತ ಭರವಸೆ ಕೊಟ್ಟ. ಅದು ನಾಳೆ.